ಮನೆಯಲ್ಲಿ ಸೊಸೆ ಸಾನಿಕಾ ಮೇಲೆ ಪ್ರತಿದಿನವೂ ಒಂದು ಆರೋಪ ಮಾಡಲಾಗುತ್ತಿತ್ತು. ಅವಳು ಮನೆಯಿಂದ ವಸ್ತುಗಳನ್ನು ಕದಿಯುತ್ತಾಳೆ ಎಂದು. ಅವಳ ಗಂಡ ಗೌರವ್ ಹೊರನಾಡಿನಿಂದ ಕಳುಹಿಸುವ ಯಾವ ವಸ್ತುವಾದರೂ ಮುಂದಿನ ದಿನವೇ ಕಾಣೆಯಾಗುತ್ತಿತ್ತು. ಗೌರವ್ ತನ್ನ ಹೆಂಡತಿಯನ್ನ ಕೇಳಿದಾಗ ಸಾನಿಕಾ ಸ್ಪಷ್ಟವಾಗಿ ಹೇಳುತ್ತಿದ್ದಳು, ಇದೆಲ್ಲವೂ ಸುಳ್ಳು. ಗೌರವ್ ತುಂಬ ಸಂಕಟದಲ್ಲಿದ್ದ. ಆದ್ದರಿಂದ ಅವನು ಯಾರಿಗೂ ತಿಳಿಯದಂತೆ ಮನೆಯೊಳಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ. ಒಂದು ರಾತ್ರಿ ಅವನು ಪರದೇಶದಲ್ಲಿ ಕುಳಿತು ಮೊಬೈಲ್ನಲ್ಲಿ ಲೈವ್ ದೃಶ್ಯ ನೋಡ್ತಿದ್ದಾಗ ಅವನಿಗೆ ನಿಜವಾಗಿಯೂ ಬೆಚ್ಚಿ ಬಿದ್ದಂತಾಯಿತು. ಮನೆಯ ಆಂಗಣದಲ್ಲಿ ಹರಡಿದ್ದ ಗಾಢ ಮೌನ ಇಂದು ಮತ್ತೆ ದೊಡ್ಡ ಜಗಳವಾಗುವುದರ ಸೂಚನೆ ನೀಡುತ್ತಿತ್ತು. ಮತ್ತು ಈ ಬಾರಿ ಕೂಡ ಗುರಿಯಾಗಿದ್ದವಳು ಕಳೆದ 2 ವರ್ಷಗಳಿಂದ ತನ್ನ ಗೌರವ ಮತ್ತು ಶಾಂತಿಗಾಗಿ ಹೋರಾಡುತ್ತಿದ್ದ ಸಾನಿಕಾ. ಸೂರ್ಯ ಇನ್ನೂ ಸಂಪೂರ್ಣ ಅಸ್ತಮಿಸಿರಲಿಲ್ಲ, ಆದರೆ ಮನೆಯ ವಾತಾವರಣ ದುಃಖ ಮತ್ತು ಭಯದಿಂದ ತುಂಬಿತ್ತು. ಅಷ್ಟರಲ್ಲಿ ಅತ್ತೆಯ ಕಠಿಣ ಧ್ವನಿ ಕೇಳಿಸಿತು. ಅದು ನೇರವಾಗಿ ಸಾನಿಕಾಳ ಹೃದಯಕ್ಕೆ ಬಿದ್ದಂತೆ ಅನುಭವವಾಯಿತು. ಅವಳು ಅಂದು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಜೋಡಿಸುತ್ತಿದ್ದಳು. ಆರೋಪ ಮತ್ತೆ ಅದೇ, ಆದರೆ ಈ ಬಾರಿ ವಿಷಯ ಗಂಭೀರವಾಗಿತ್ತು. 5,000 ರೂಪಾಯಿ ಕಾಣೆಯಾಗಿದ್ದವು. ಅವುಗಳನ್ನು ಗೌರವ್ ತನ್ನ ತಾಯಿಯ ಚಿಕಿತ್ಸೆಗೆ ಮತ್ತು ಮನೆಯ ಖರ್ಚಿಗೆ ಕಳುಹಿಸಿದ್ದ. ಅವಳ ಅತ್ತೆ, ಬೆಳಿಗ್ಗೆ ನಾನು ಆ ಹಣವನ್ನು ಕಪಾಟಿನ ಕೆಳಗಿನ ಭಾಗದಲ್ಲಿ ಇಟ್ಟಿದ್ದೆ, ಈಗ ಅಲ್ಲೆಲ್ಲೂ ಇಲ್ಲ ಎಂದು ಕೂಗುತ್ತಿದ್ದರು. ಶಬ್ದ ಕೇಳಿ ಮಾವ ಹೊರಬಂದರು. ಅವರ ಕಣ್ಣಿನ ಅನುಮಾನ ನೋಡಿ ಸಾನಿಕಾಳ ಉಸಿರು ಬಿಗಿದುಕೊಂಡಂತಾಯಿತು. ಅವಳಿಗೆ ಗೊತ್ತಿತ್ತು, ಈಗ ಯಾರೂ ಅವಳ ಮಾತನ್ನ ನಂಬೋದಿಲ್ಲ ಅಂತ. ಕಳೆದ 6 ತಿಂಗಳಿಂದಲೂ ಕೆಲವೊಮ್ಮೆ 1,500 ರೂಪಾಯಿ, ಕೆಲವೊಮ್ಮೆ ಚಿನ್ನದ ಆಭರಣಗಳು ಕಾಣೆಯಾಗುತ್ತಲೇ ಇತ್ತು. ಇಂದು ಹದ ಮೀರಿತ್ತು. ಅತ್ತೆ ಆಂಗಣದಲ್ಲೇ ನ್ಯಾಯಾಲಯವನ್ನೇ ಕೂಡಿ ಹಾಕಿದಂತೆ ಮಾಡಿದರು. ಸಾನಿಕಾಳನ್ನ ಹಿಡಿದು ಹೊರಗೆಳೆದು ನಿಲ್ಲಿಸಿದರು. ಅವಳಿಗೆ ತಲೆ ಸುತ್ತುತ್ತಿತ್ತು. ಮುಖ ಭಯದಿಂದ ಕಂಗಾಲಾಗಿತ್ತು. ಅವಳು ಮತ್ತೆ ಮತ್ತೆ ಪ್ರಮಾಣ ಮಾಡುತ್ತಿದ್ದಳು. ಹಣ ಎಲ್ಲಿಗೆ ಹೋಯಿತು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳ ಧ್ವನಿಯನ್ನ ಯಾರೂ ಕೇಳಲಿಲ್ಲ. ಅತ್ತೆ ಕಟುವಾಗಿ ಹೇಳಿದರು, ನೀನು ಬಂದ್ಮೇಲೇನೆ ಮನೆಯಲ್ಲಿ ನಷ್ಟ ಶುರುವಾಗಿದೆ. ನಿನ್ನ ಲಕ್ಷಣಗಳೇ ಇದು. ನಿನ್ನ ಬಡ ಮನೆಯವರ ಹೊಟ್ಟೆ ತುಂಬಿಸಲು ನಮ್ಮ ಮನೆಯನ್ನೇ ಗೆದ್ದಲು ಹಿಡಿದಂತೆ ತಿಂದು ಬಿಡ್ತಿದ್ಯಾ. ಸಾನಿಕಾಳ ಕಣ್ಣೀರಿನ ಹರಿವು ನಿಲ್ಲಲಿಲ್ಲ. ಅವಳ ದೃಷ್ಟಿ ಅನಾಯಾಸವಾಗಿ ಎದುರಿನ ಒಂದು ಮುಚ್ಚಿದ ಬಾಗಿಲಿನ ಕಡೆಗೆ ಹೋಯಿತು. ಅಲ್ಲಿ ಗಾಢ ಮೌನ ಇತ್ತು. ಆ ಬಾಗಿಲಿನ ಹಿಂದೆ ಯಾರಿದ್ದಾರೆ? ಅವರು ಹೊರಗೆ ಯಾಕೆ ಬರುತ್ತಿಲ್ಲ? ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅದು ಒಂದು ರಹಸ್ಯವಾಗಿತ್ತು. ಅವಳು ಅದನ್ನು ಹೇಳಿಬಿಟ್ಟರೆ ಈ ಮನೆಯ ನೆಲೆಯೇ ನಡುಗಿ ಹೋಗುತ್ತಿತ್ತು. ಬಹುಶಃ ಅವಳ ವೃದ್ಧ ಅತ್ತೆ ಮಾವನೇ ಆಘಾತದಿಂದ ಸಾಯಬಹುದಿತ್ತು. ಆದ್ದರಿಂದ ಅವಳು ಮೌನವಾಗಿ ಉಳಿದಳು. ಆ ಮೌನವೇ ಅವಳನ್ನು ಒಳಗೊಳಗೆ ಕರಗಿಸುತ್ತಿತ್ತು. ಇನ್ನೊಂದೆಡೆ 7 ಸಮುದ್ರಗಳ ಆಚೆ ಗೌರವ್ ಕೆಲಸ ಮುಗಿಸಿ ತನ್ನ ಕೊಠಡಿಗೆ ಬಂದು ಕುಳಿತಿದ್ದ. ಮನೆಯಿಂದ ಬಂದ ಕರೆ ಅವನನ್ನು ಆತಂಕಕ್ಕೆ ತಳ್ಳಿತು. ಮೊಬೈಲ್ನಲ್ಲಿ ಅಮ್ಮ ಎಂಬ ಹೆಸರು ಕಾಣುತ್ತಿದ್ದಂತೆ ಅವನ ಹೃದಯ ಗಾಬರಿಯಾದಂತಾಯಿತು. ಫೋನ್ ತೆಗೆದುಕೊಂಡ ಕೂಡಲೇ ಅವನು ಭಯಪಟ್ಟದ್ದೇ ನಡೆಯಿತು. ಅಮ್ಮನ ಅಳುವ ಧ್ವನಿ, ತಂದೆಯ ಕಠಿಣ ದೂರುಗಳು. ಅವನು ಬೆವರು ಸುರಿಸಿ ಸಂಪಾದಿಸಿದ ಹಣ ಕಳುಹಿಸುತ್ತಿದ್ದ. ಆದರೆ ಮನೆಯವರು ಮೂಲಭೂತ ಅಗತ್ಯಕ್ಕೂ ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಕೇಳಿ ಅವನ ಮನಸ್ಸು ಖಾಲಿಯಾಗಿ ಬಿಟ್ಟಿತು. ಅವನಿಗೆ ಸಾನಿಕಾಳ ಮೇಲೆ ಪ್ರೀತಿ ಇತ್ತು. ಇಲ್ಲಿಯವರೆಗೆ ಅವನು ಯೋಚಿಸಿದ್ದ, ಬಹುಶಃ ತಂದೆ ತಾಯಿ ವಯಸ್ಸಿನಿಂದ ವಸ್ತುಗಳನ್ನ ಮರೆತು ಬಿಡುತ್ತಿರಬಹುದು, ಅಥವಾ ಅವರಿಗೆ ತಪ್ಪು ಕಲ್ಪನೆ ಆಗಿರಬಹುದು. ಆದರೆ ಇಂದಿನ ಘಟನೆ ಅವನ ವಿಶ್ವಾಸದಲ್ಲಿ ಬಿರುಕು ಮೂಡಿಸಿತು. ಇಷ್ಟು ದೊಡ್ಡ ಮೊತ್ತ ಹೀಗೆ ಕಾಣೆಯಾಗುವುದೇ? ಮನೆಯಲ್ಲಿ ಸಾನಿಕಾಳ ಹೊರತು ಬೇರೆ ಯಾರೂ ಇಲ್ಲ. ಗೌರವ್ ತಲೆಯನ್ನ ಹಿಡಿದು ಕುಳಿತುಕೊಂಡ. ಕಳೆದ ಹಲವು ತಿಂಗಳಿಂದ ಮನಸ್ಸಿನಲ್ಲಿ ಬಿತ್ತಿದ್ದ ಅನುಮಾನ ಈಗ ಒತ್ತಡವಾಗಿ ಬೆಳೆದಿತ್ತು. ಅವನ ಮನಸ್ಸಿನಲ್ಲಿ ಭಯಾನಕ ಪ್ರಶ್ನೆಗಳು ಹುಟ್ಟಿದವು. ಸಾನಿಕಾ ನಿಜವಾಗಿಯೂ ತನ್ನ ಮನೆಯವರಿಗೆ ಹಣ ಕಳುಹಿಸುತ್ತಿದ್ದಾಳೆ, ಅಥವಾ ಅವಳ ಜೀವನದಲ್ಲಿ ಇನ್ನೊಬ್ಬನಿದ್ದಾನೆ? ಈ ಯೋಚನೆ ಬಂದ ತಕ್ಷಣ ಅವನ ದೇಹವೇ ಕೋಪದಿಂದ ಉರಿಯಿತು. ಪರದೇಶದ ಏಕಾಂತವೇ ವ್ಯಕ್ತಿಯ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಮನೆಯಿಂದ ಪ್ರತಿದಿನ ಜಗಳದ ಸುದ್ದಿಗಳು ಬಂದರೆ ಮನಸ್ಸು ಸರಿಯಾಗಿ ಕೆಲಸ ಮಾಡೋದೇ ಇಲ್ಲ. ಗೌರವ್ ಕೂಡ ಅದೇ ಸ್ಥಿತಿಯಲ್ಲಿದ್ದ. ಅವನು ತೀರ್ಮಾನಿಸಿಬಿಟ್ಟ, ಇನ್ನು ಕತ್ತಲಿನಲ್ಲಿ ಬದುಕೋದಿಲ್ಲ, ಫೋನ್ನಲ್ಲಿ ಜಗಳ ಮಾಡಿ ಸಮಸ್ಯೆ ಪರಿಹರಿಸೋದಿಲ್ಲ. ಅವನು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡ. ತನ್ನ ನಗರದಲ್ಲಿದ್ದ ವಿಶ್ವಾಸಾರ್ಹ ಸ್ನೇಹಿತನಿಗೆ ಕರೆ ಮಾಡಿದ. ಅವನು ಭದ್ರತಾ ಕೆಲಸಗಳಲ್ಲಿ ತೊಡಗಿದ್ದವನು. ಇದು ಮನೆಯ ಮಾನ ಗೌರವದ ವಿಷಯ, ಯಾರಿಗೂ ಗೊತ್ತಾಗಬಾರ್ದು ಅಂತ ಗೌರವ್ ಎಚ್ಚರಿಸಿದ. ಯೋಜನೆ ರೂಪಿಸಲಾಯಿತು.
ಸ್ನೇಹಿತನು ವಿದ್ಯುತ್ ತಂತಿ ಸರಿಪಡಿಸುವ ನೆಪದಲ್ಲಿ ಮನೆಗೆ ಬರುತ್ತಾನೆ. ಆ ಸಮಯದಲ್ಲಿ ಹಾಲ್ ಮತ್ತು ಮುಖ್ಯ ಕೋಣೆಯಲ್ಲಿ ಯಾರಿಗೂ ಕಾಣದಂತೆ ಗುಪ್ತ ಕ್ಯಾಮೆರಾ ಅಳವಡಿಸ್ತಾನೆ. ಅದರ ದೃಶ್ಯಗಳು ನೇರವಾಗಿ ಗೌರವ್ನ ಮೊಬೈಲ್ಗೆ ಬರುತ್ತವೆ. ಆ ಕ್ಷಣದಲ್ಲಿ ಗೌರವ್ನ ಹೃದಯ ಅಪರಾಧಿಯಂತೆಯೇ ಜೋರಾಗಿ ತಡಕುತ್ತಿತ್ತು. ಅವನು ತನ್ನದೇ ಮನೆಯನ್ನ ಗೂಢಾಚಾರಿಕೆ ಮಾಡ್ತಿದ್ದ, ತನ್ನದೇ ಹೆಂಡತಿಯನ್ನ ಅನುಮಾನಿಸ್ತಿದ್ದ. ಆದರೆ ಈಗ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಅವನಿಗೆ ಸತ್ಯ ತಿಳಿಯಲೇಬೇಕಿತ್ತು, ಅದೆಷ್ಟು ಕಹಿಯಾದರೂ ಸರಿ. ಮುಂದಿನ ಬೆಳಿಗ್ಗೆ ಭಾರತದಲ್ಲಿ ಸೂರ್ಯೋದಯವಾದಾಗ ಮನೆಯ ವಾತಾವರಣ ಹಾಗೇ ಇತ್ತು. ಅತ್ತೆ ಸಾನಿಕಾಳ ಜೊತೆ ಮಾತೇ ಆಡುತ್ತಿರಲಿಲ್ಲ. ಸಾನಿಕಾ ಅಪರಾಧಿಯಂತೆ ತಲೆ ತಗ್ಗಿಸಿ ಮನೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಳು. ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒಂದೇ ಆಲೋಚನೆ ಬರುತ್ತಿತ್ತು. ತಾನು ತನ್ನನ್ನು ಕಾಪಾಡಿಕೊಳ್ಬೇಕು, ಜೋರಾಗಿ ಹೇಳಿಬಿಡಬೇಕು ನಿಜವಾದ ಕಳ್ಳ ಯಾರು ಅಂತ. ಆದರೆ ತಕ್ಷಣವೇ ಅವಳಿಗೆ ತನ್ನ ನಾದಿನಿ ಮತ್ತು ಮೈದುನನ ಮುಖಗಳು ನೆನಪಾಗುತ್ತಿತ್ತು. ಆ ಮನೆಯ ಗೌರವವು ನೆನಪಾಗುತ್ತಿತ್ತು. ಅದೇ ಗೌರವವನ್ನು ಮದುವೆಯ ಸಮಯದಲ್ಲಿ ಅವಳ ಗಂಡ ತನಗೆ ಹೊಣೆ ಹಾಕಿದ್ದ. ಅವಳು ವಿಚಿತ್ರವಾದ ದ್ವಂದ್ವದ ನಡುವೆ ನಿಂತಿದ್ದಳು. ಒಂದೆಡೆ ಅವಳ ಸ್ವಂತ ಗೌರವ, ಮತ್ತೊಂದೆಡೆ ಈ ಮನೆ ಭಗ್ನವಾಗುವ ಭಯ. ಗೌರವ್ನ ಸ್ನೇಹಿತ ಮನೆಗೆ ಬಂದಾಗ ಅತ್ತೆಯವನನ್ನ ಅನುಮಾನದಿಂದ ನೋಡಿದರು. ಆದರೆ ವೈರ್ನಲ್ಲಿ ತೊಂದರೆ ಇದೆ ಅಂತ ಕೇಳಿ ಒಳಗೆ ಬರಲು ಅನುಮತಿ ಕೊಟ್ಟರು. ಸಾನಿಕಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಅತ್ತೆ ತಮ್ಮ ಕೋಣೆಯಲ್ಲಿ ಜಪ ಮಾಡುತ್ತಿದ್ದರು. ಈ ಅವಕಾಶವನ್ನ ಬಳಸಿಕೊಂಡು ಆ ಸ್ನೇಹಿತ ಚತುರವಾಗಿ ಒಂದು ಸಣ್ಣ ಸಾಧನವನ್ನು ಗೋಡೆಯ ಮೇಲಿದ್ದ ಗಡಿಯಾರದ ಹಿಂದೆ ಮತ್ತು ಕಪಾಟಿನ ಪಕ್ಕದಲ್ಲಿದ್ದ ಸುಂದರ ಫ್ರೇಮ್ ಒಳಗೆ ಅಡಗಿಸಿದ. ಅವನ ನೆತ್ತಿಯಲ್ಲಿ ಬೆವರು ತುಂಬಿತ್ತು. ಸಾನಿಕಾ ಅಥವಾ ಅತ್ತೆ ಯಾರಾದರೂ ನೋಡಿಬಿಟ್ಟರೆ, ಅವನು ಸಿಕ್ಕಿಬಿದ್ದರೆ ಗೌರವ್ನ ಎಲ್ಲ ಯೋಜನೆ ಹಾಳಾಗ್ತಿತ್ತು. ಆದರೆ ಅದೃಷ್ಟ ಸಹಕರಿಸಿತು. ಅವನು ಕೆಲಸವನ್ನು ಅಷ್ಟು ಸ್ವಚ್ಛವಾಗಿ ಮುಗಿಸಿದನು. ಯಾರಿಗೂ ಅನುಮಾನವೇ ಬರಲಿಲ್ಲ. ಕೆಲಸ ಮುಗಿಸಿ ಸ್ನೇಹಿತ ಹೊರಟನು. ಗೌರವ್ಗೆ ಸಂದೇಶ ಬಂದಿತು, ಎಲ್ಲ ಸಿದ್ಧವಾಗಿದೆ. ಗೌರವ್ ಹೊರಗಡೆ ಕುಳಿತು ಮೊಬೈಲ್ನಲ್ಲಿ ಮನೆಯ ಲೈವ್ ದೃಶ್ಯ ನೋಡುತ್ತಿದ್ದನು. ಎಲ್ಲವೂ ಸಾಮಾನ್ಯವಾಗಿ ಕಾಣಿಸ್ತಿತ್ತು. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು. ಮಧ್ಯಾಹ್ನದ ಊಟ ನಡೆಯುತ್ತಿತ್ತು. ಅವನು ಗಮನಿಸಿದ, ಸಾನಿಕಾ ಏನೂ ತಿನ್ನಲಿಲ್ಲ. ಅವಳು ಎಲ್ಲರಿಗೂ ಊಟ ಬಡಿಸಿ ನಂತರ ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತಳು. ಸ್ವಲ್ಪ ಹೊತ್ತಿಗೆ ಗೌರವ್ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ನಾನು ತಪ್ಪು ಮಾಡುತ್ತಿದ್ದೇನೆ. ನನ್ನ ಹೆಂಡತಿ ಹಸಿವಿನಿಂದಲೂ ಅನ್ಯಾಯ ಸಹಿಸುತ್ತಿದ್ದಾಳೆ. ಆದರೆ ಖಾಲಿ ಕಪಾಟಿನ ನೆನಪು ಬಂದ ತಕ್ಷಣ ಅವನು ಮತ್ತೆ ಕಠಿಣನಾದ. ಸಂಜೆ ಹೊತ್ತಿಗೆ ಮನೆಯ ಚಟುವಟಿಕೆ ಕಡಿಮೆಯಾಯಿತು. ಅತ್ತೆ ಬಾಗಿಲನ್ನ ಜೋರಾಗಿ ಮುಚ್ಚಿ ಗುಣುಗುಡ್ಡುತ್ತಾ ತಮ್ಮ ಕೋಣೆಗೆ ಹೋದರು. ಮಾವ ಹುಕ್ಕ ಸೇದಿ ಮಲಗಲು ಹೋದರು. ಈಗ ಕ್ಯಾಮರಾದಲ್ಲಿ ಖಾಲಿ ವರಾಂಡ ಮತ್ತು ಈ ಎಲ್ಲ ಜಗಳಗಳ ಮೂಲವಾದ ಆ ಅಲ್ಮಾರಿಯಷ್ಟೇ ಕಾಣಿಸ್ತಿತ್ತು. ಗೌರವ್ ರಾತ್ರಿ ಕತ್ತಲನ್ನ ಕಾಯುತ್ತಿದ್ದನು, ಎಲ್ಲರೂ ಮಲಗುವ ಕ್ಷಣವನ್ನು. ಯಾಕಂದರೆ ಕಳ್ಳತನ ಯಾವಾಗಲೂ ರಾತ್ರಿಯ ಮೌನದಲ್ಲೇ ನಡೆಯುತ್ತದೆ. ಅವನ ಮನಸ್ಸು ಭಯ ಮತ್ತು ನಿರೀಕ್ಷೆಯ ನಡುವೆ ಅಲಿಯುತ್ತಿತ್ತು. ಒಂದೆಡೆ ಅವನ ಹೆಂಡತಿ ತಪ್ಪಿತಸ್ಥಳಾಗಿರಬಹುದೆಂಬ ಭಯ, ಮತ್ತೊಂದೆಡೆ ಇದು ಕೇವಲ ತಪ್ಪು ಕಲ್ಪನೆಯಾಗಿರಲಿ ಎಂಬ ಆಶೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಣಲಿರುವ ಸತ್ಯ ಅವನು ಊಹಿಸಿದ್ದಕ್ಕಿಂತಲೂ ಭಯಾನಕವಾಗಿರುತ್ತದೆ. ರಾತ್ರಿ ಗಾಢವಾಯಿತು. ಮನೆಯ ದೀಪಗಳು ಆರಿಹೋದವು. ಎಲ್ಲೆಡೆ ನಿಶ್ಶಬ್ದ. ಸಾನಿಕಾ ತನ್ನ ಕೋಣೆಗೆ ಹೋಗಿ ಮಲಗಿದಳು. ಮತ್ತೆಲ್ಲರೂ ಕೂಡ ನಿದ್ರೆಗೆ ಜಾರಿದರು. ಗೌರವ್ ಕಣ್ಣು ಮಿಟುಕಿಸಲು ಸಹ ಹೆದರುತ್ತಿದ್ದನು, ಯಾವುದೋ ಮಹತ್ವದ ಕ್ಷಣ ತಪ್ಪಿ ಹೋಗಬಹುದು ಎಂದು. ಗಡಿಯಾರದ ಟಿಕ್ ಟಿಕ್ ಅವನಿಗೆ ಹೊಡೆಯುವ ಹತ್ತಿಯಂತೆ ಕೇಳಿಸ್ತಿತ್ತು. ಒಮ್ಮೆ ಯೋಚಿಸುತ್ತಿದ್ದನು, ಸಾನಿಕಾ ಕಳ್ಳಿಯಾಗಿದ್ದರೆ ನಾನವಳಿಗೆ ವಿಚ್ಛೇದನ ಕೊಡುತ್ತೇನೆ. ಮತ್ತೊಮ್ಮೆ, ಇಲ್ಲ, ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಆದರೆ ಕಳ್ಳ ಇನ್ನೊಬ್ಬನಾಗಿದ್ದರೆ? ಈ ಪ್ರಶ್ನೆ ಅವನ ಮನಸ್ಸನ್ನು ಬಿಡುತ್ತಿರಲಿಲ್ಲ. ರಾತ್ರಿಯ ಆ ಮೌನದಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಯ ನಿಷ್ಠೆಯನ್ನು ಪರೀಕ್ಷಿಸುತ್ತಿದ್ದನು. ಒಬ್ಬ ಸೊಸೆ ತನ್ನ ನಿರ್ದೋಷಿತ್ವವನ್ನು ಸಾಬೀತುಪಡಿಸಲು ಹೋರಾಡುತ್ತಿದ್ದಳು. ಆ ರಾತ್ರಿ ತುಂಬ ಭಾರವಾಗಿತ್ತು. ಆ ಭಾರ ಗೌರವ್ನ ಎದೆಯ ಮೇಲೆ ಕುಳಿತಂತೆ ಅನುಭವವಾಗುತ್ತಿತ್ತು. ಗೌರವ್ನ ದೃಷ್ಟಿ ಮೊಬೈಲ್ ಪರದೆಯ ಮೇಲೆ ನೆಟ್ಟಿತ್ತು. ಅಲ್ಲಿ ಕತ್ತಲೆ ಸಂಪೂರ್ಣ ಆವರಿಸಿತ್ತು. ಅಷ್ಟರಲ್ಲಿ ಅವನಿಗೆ ಒಂದು ನೆರಳು ಸ್ವಲ್ಪ ಚಲಿಸಿದಂತೆ ಕಾಣಿಸಿತು. ಅದು ಗಾಳಿಯಲ್ಲ, ಯಾರೋ ಇದ್ದರು. ಕತ್ತಲೆಯಲ್ಲೂ ತಮ್ಮ ಉಪಸ್ಥಿತಿಯನ್ನು ತಿಳಿಸುತ್ತಿದ್ದರು. ಗೌರವ್ನ ಉಸಿರು ನಿಂತಂತಾಯಿತು. ಮೊಬೈಲನ್ನು ಕಣ್ಣಿನ ಹತ್ತಿರ ಹಿಡಿದನು. ಅವನ ಹೃದಯದ ಬಡಿತಗಳು ಕಿವಿಯಲ್ಲಿ ಮೊಳಗುತ್ತಿದ್ದವು. ಅದು ಸಾನಿಕಾನ ಅಥವಾ ಬೇರೆ ಯಾರ? ರಾತ್ರಿಯ 3ನೇ ಪ್ರಹರ. ಗಾಢ ಮೌನ. ಒಂದು ದೊಡ್ಡ ಚಂಡಮಾರುತ ಬರಲಿರುವ ಮುನ್ನದ ವಾತಾವರಣದಂತೆ. ಗೌರವ್ನ ನಿದ್ರೆ ಮಾಯವಾಗಿತ್ತು.
ಅವನ ಕೈಯಲ್ಲಿದ್ದ ಸಾಧನದ ಪರದೆಯಲ್ಲಿ ತನ್ನ ಮನೆಯ ಒಳಗಿನ ದೃಶ್ಯ ಕಾಣಿಸ್ತಿತ್ತು. ಅದು ಅವನಿಗೆ ಭಯಾನಕ ಕನ್ನಡಿಯಂತೆ ತೋರುತ್ತಿತ್ತು. ಕ್ಯಾಮರಾದಲ್ಲಿ ಆ ಕೋಣೆ ಕಾಣಿಸ್ತಿತ್ತು. ಅಲ್ಮೈರಾ, ಕಳೆದ ಹಲವು ತಿಂಗಳ ಜಗಳಗಳ ಮೂಲ. ಅಲ್ಲಿಂದ ಕೆಲವೊಮ್ಮೆ ಆಭರಣಗಳು, ಕೆಲವೊಮ್ಮೆ ಅವನು ಕಷ್ಟಪಟ್ಟು ಕಳುಹಿಸಿದ ಹಣ ಕಾಣೆಯಾಗುತ್ತಿತ್ತು. ಪ್ರತಿ ಬಾರಿ ಆರೋಪ ಸಾನಿಕಾಳ ಮೇಲೆ. ಪ್ರತಿ ಬಾರಿ ಅವಳು ಅಳುತ್ತಾ ಹೇಳುತ್ತಿದ್ದಳು, ನಾನೇನು ತೆಗೆದುಕೊಂಡಿಲ್ಲ. ಇಂದು ಗೌರವ್ ಸತ್ಯವನ್ನು ತನ್ನ ಕಣ್ಣುಗಳಿಂದಲೇ ನೋಡಬೇಕೆಂದು ನಿರ್ಧರಿಸಿದ್ದ. ಆ ಸಮಯದಲ್ಲಿ ಪ್ರತಿ ರಾತ್ರಿ ಮುಚ್ಚಿರುತ್ತಿದ್ದ ಆ ಚಿಕ್ಕ ಬಾಗಿಲು ಇಂದು ನಿಧಾನವಾಗಿ ತೆರೆಯಲು ಆರಂಭಿಸಿತು. ಯಾವುದೇ ಶಬ್ದವಿಲ್ಲದೆ ಕೊಂಡಿ ತೆರೆಯಿತು. ಯಾರೋ ಒಳಗೆ ಬಂದರು. ಮುಖ ಕತ್ತಲಲ್ಲಿ ಮುಚ್ಚಿತ್ತು. ತಲೆಯ ಮೇಲೆ ಏನೋ ಹೊದಿಕೆ. ಗೌರವ್ ಕೋಪದಿಂದ ಕುದಿಯಲು ಶುರು ಮಾಡಿದ. ಇವನು ಯಾರು? ನನ್ನ ಗೈರು ಹಾಜರಿಯಲ್ಲಿ ನನ್ನ ಕೋಣೆಗೆ ಹೇಗೆ ಬಂದ? ಒಂದು ಕ್ಷಣ ಅವನಿಗೆ ಭಯಾನಕ ಅನುಮಾನ ಮೂಡಿತು. ಅಮ್ಮ ಹೇಳಿದ್ದೆ ಸತ್ಯನಾ? ನನ್ನ ಹೆಂಡತಿಗೆ ಯಾರೊಂದಿಗಾದರೂ ಕಳ್ಳ ಸಂಬಂಧವಿದ್ಯಾ? ಆ ನೆರಳು ಬೆಕ್ಕಿನ ಹೆಜ್ಜೆಯಲ್ಲಿ ಅಲ್ಮಾರಿಯ ಕಡೆ ನಡೆಯಿತು. ಅವನು ಮತ್ತೆ ಮತ್ತೆ ಸಾನಿಕಾಳ ಕಡೆ ನೋಡುತ್ತಿದ್ದ. ಸಾನಿಕಾ ಇನ್ನೂ ಮೌನವಾಗಿ ಮಲಗಿದ್ದಳು. ನೆರಳು ಅಲ್ಮೇರದ ಲಾಕ್ಗೆ ಕೈ ಹಾಕಿದ ಕ್ಷಣ ಹಾಸಿಗೆಯಲ್ಲಿ ಚಲನವಲನ. ಗೌರವ್ ಉಸಿರು ಹಿಡಿದುಕೊಂಡನು. ಈಗ ಸಾನಿಕಾ ಕಿರುಚುತ್ತಾಳೆ ಎಂದುಕೊಂಡನು. ಆದರೆ ಮುಂದಿನ ದೃಶ್ಯ ಅವನ ಪಾದದ ಕೆಳಗಿನ ನೆಲವೇ ಸರಿದಂತೆ ಮಾಡಿತು. ಸಾನಿಕಾ ಎದ್ದು ನಿಂತಳು. ಆದರೆ ಅವಳು ಕಿರುಚಲಿಲ್ಲ, ಯಾರನ್ನೂ ಕರೆಯಲಿಲ್ಲ. ಅವಳು ಮೌನವಾಗಿ ಹೋಗಿ ಆ ನೆರಳಿನ ಎದುರು ನಿಂತಳು. ಗೌರವ್ಗೆ ಏನೂ ಅರ್ಥವಾಗಲಿಲ್ಲ. ನೆರಳು ಸಾನಿಕಾಳ ಕಾಲುಗಳ ಬಳಿ ಕುಳಿತಂತೆ ತಲೆ ಬಾಗಿತ್ತು, ಕ್ಷಮೆ ಯಾಚಿಸುತ್ತಿರುವಂತೆ. ಸಾನಿಕಾ ಅವನನ್ನು ತಡೆಯಲಿಲ್ಲ, ಹೊರಗೆ ಹಾಕಲಿಲ್ಲ. ಬದಲಾಗಿ ಅವಳೇ ಅಲ್ಮೇರಾ ತೆರೆದು ಅದರೊಳಗಿನ ಕೆಲವು ವಸ್ತುಗಳನ್ನು ತೆಗೆದು ಅವನಿಗೆ ಕೊಟ್ಟಳು. ಇದನ್ನು ನೋಡಿದ ಗೌರವ್ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಅವನ ದೊಡ್ಡ ಭಯ ಸತ್ಯವಾಗಿದೆ ಎಂದು ತೋಚಿತು. ತಾನು ಪವಿತ್ರಳಾಗಿ ನಿರ್ದೋಷಳಾಗಿ ನಂಬಿದ್ದ ಹೆಂಡತಿ ತನ್ನ ಕೈಗಳಿಂದಲೇ ಮನೆಯ ಸಂಪತ್ತನ್ನು ಕೊಡುತ್ತಿದ್ದಾಳೆ. ಗೌರವ್ ಯೋಚಿಸಲು ಶುರು ಮಾಡಿದ. ಬಹುಶಃ ಇದು ಅವಳ ಹಳೆಯ ಸಂಬಂಧವಾಗಿರ್ಬೋದು. ಅವಳು ಇನ್ನೂ ಅದನ್ನು ಉಳಿಸಿಕೊಂಡಿರ್ಬೋದು. ಅವನ ಹೃದಯದಲ್ಲಿ ಅಷ್ಟು ನೋವು ಎದ್ದಿತು. ಸಾನಿಕಾಳನ್ನ ಜೋರಾಗಿ ಕೂಗಿ ಕರಿಬೇಕು ಅನ್ನಿಸಿತು. ಆದರೆ ಅವನು ಸಾವಿರಾರು ಮೈಲು ದೂರದಲ್ಲಿದ್ದ. ಅಸಹಾಯಕನಾಗಿ ಕುಳಿತಿದ್ದ. ಅವನು ಕೇವಲ ನೋಡಬಹುದಷ್ಟೇ. ಆ ನೆರಳು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬೇಗನೆ ಕಿಟಕಿಯ ಕಡೆ ನಡೆದು ಹೋಯಿತು. ಹೋಗುವಾಗ ಮತ್ತೊಮ್ಮೆ ಸಾನಿಕಾಳ ಕಡೆ ನೋಡಿತು ಮತ್ತು ಕೈ ಬೀಸಿತು, ಧನ್ಯವಾದ ಹೇಳಿದಂತೆ ಅಥವಾ ಕ್ಷಮೆ ಕೇಳಿದಂತೆ. ಸಾನಿಕಾ ಅಲ್ಲೇ ಕಲ್ಲಿನಂತೆ ನಿಂತಿದ್ದಳು, ಆ ನೆರಳು ಕಿಟಕಿಯಿಂದ ಹಾರಿ ಕಾಣೆಯಾಗುವವರೆಗೂ. ಕೊಠಡಿಯಲ್ಲಿ ಮತ್ತೆ ಭಯಾನಕ ಮೌನ ಆವರಿಸಿತು. ಆದರೆ ಗೌರವ್ನ ಮನಸ್ಸಿನಲ್ಲಿ ಚಂಡಮಾರುತವೇ ಎದ್ದಿತ್ತು. ಅವನಿಗೆ ತಾಯಿಯ ಮಾತುಗಳು ನೆನಪಾದವು. ಈ ಹೆಂಗಸು ನಿನ್ನ ಮನೆ ಹಾಳು ಮಾಡುತ್ತಾಳೆ. ಇಂದು ಅವನು ತನ್ನ ಕಣ್ಣಾರೆ ನೋಡಿದ್ದ. ಕಳ್ಳ ಹೊರಗಿನವನಲ್ಲ, ಅವನ ಹೆಂಡತಿಯೇ ಕಳ್ಳನಿಗೆ ಸಹಾಯ ಮಾಡುತ್ತಿದ್ದಾಳೆ ಎಂದು. ಆದರೂ ಒಂದು ಪ್ರಶ್ನೆ ಅವನನ್ನ ಕಾಡುತ್ತಿತ್ತು. ಆ ನೆರಳು ಯಾರದ್ದು? ಕ್ಯಾಮ್ರಾದ ಕೋನದಿಂದ ಮುಖ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಆದರೆ ಸಾನಿಕಾಳ ಶಾಂತ ವರ್ತನೆಯಿಂದ ಅವಳು ಆ ವ್ಯಕ್ತಿಯನ್ನ ಚೆನ್ನಾಗಿ ಬಲ್ಲಳು ಎಂಬುದು ಸ್ಪಷ್ಟವಾಗಿತ್ತು. ನಡುಗುವ ಕೈಗಳಿಂದ ಗೌರವ್ ಕ್ಯಾಮರಾವನ್ನು ಆಫ್ ಮಾಡಲು ಯತ್ನಿಸಿದ. ಆದರೆ ಬೆರಳುಗಳು ಸಹಕರಿಸಲಿಲ್ಲ. ಅವನು ನೋಡಬೇಕೆಂದಿದ್ದ. ಈಗ ಸಾನಿಕಾ ಏನು ಮಾಡುತ್ತಾಳೆ? ಸ್ವಲ್ಪ ಹೊತ್ತಿನ ನಂತರ ಸಾನಿಕಾ ಅಲ್ಮೇರಾ ಮುಚ್ಚಿ ನೆಲದಲ್ಲಿ ಕುಳಿತಳು. ಮೊಣಕಾಲುಗಳ ನಡುವೆ ತಲೆ ಮುಚ್ಚಿಕೊಂಡು ಜೋರಾಗಿ ಅಳಲು ಆರಂಭಿಸಿದಳು. ಆದರೆ ಗೌರವ್ಗೆ ಅವಳ ಅಳುವನ್ನು ನೋಡಿ ದಯೆ ಬರಲಿಲ್ಲ. ಅವನಿಗೆ ಅದು ನಕಲಿ ಕಣ್ಣೀರು ಅನ್ನಿಸಿತು. ತನ್ನ ತಪ್ಪು ಮರೆಮಾಚಲು ಹರಿಸ್ತಿದ್ದಾಳೆ ಅಂತ ಅನ್ನಿಸ್ತು. ಅವನ ಸಂಪೂರ್ಣ ಜೀವನ ಸಿನಿಮಾದಂತೆ ಕಣ್ಣ ಮುಂದೆ ಓಡತೊಡಗಿತು. ಅವನು ತಂದೆ ತಾಯಿಗೆ ವಿರುದ್ಧವಾಗಿ ಹೋಗಿ ಸಾನಿಕಾಳನ್ನ ಪ್ರೀತಿಯಿಂದ ಮದುವೆಯಾಗಿದ್ದ. ಎಲ್ಲರಿಗೂ ಹೇಳಿದ್ದ, ಈ ಹುಡುಗಿ ನಮ್ಮ ಮನೆ ನೋಡಿಕೊಳ್ಳುತ್ತಾಳೆ. ಆದರೆ ಇಂದು ಅದೇ ಹುಡುಗಿ ಮನೆಯ ಅಡಿಪಾಯವನ್ನ ದುರ್ಬಲಗೊಳಿಸುತ್ತಿದ್ದಾಳೆ ಅಂತ ಅವನು ಭಾವಿಸಿದ. ಅವನಿಗೆ ತನ್ನ ಆಯ್ಕೆ ಮತ್ತು ಪ್ರೀತಿಯ ಮೇಲೆ ಪಶ್ಚಾತ್ತಾಪವಾಗತೊಡಗಿತು. ಅವನು ತೀರ್ಮಾನಿಸಿದ, ಬೆಳಗಾಗುತ್ತಿದ್ದಂತೆ ಮನೆಗೆ ಫೋನ್ ಮಾಡುತ್ತಾನೆ. ತಾನು ನೋಡಿದ ಎಲ್ಲವನ್ನೂ ಹೇಳುತ್ತಾನೆ. ವಿಡಿಯೋವನ್ನ ಸಾಕ್ಷಿಯಾಗಿ ತೋರಿಸುತ್ತಾನೆ. ಸಾನಿಕಾಳನ್ನ ಮನೆಯಿಂದ ಹೊರಹಾಕುತ್ತೇನೆ. ಇದೆಲ್ಲ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಸ್ಕ್ರೀನ್ನಲ್ಲಿ ಮತ್ತೆ ಚಲನವಲನ. ಗೌರವ್ ಬೆಚ್ಚಿ ಬಿದ್ದ. ಆ ನೆರಳು ಮತ್ತೆ ಬಂದಿದ್ಯಾ? ಅವನು ನೋಡಿದ. ಅದೇ ವ್ಯಕ್ತಿ ಮತ್ತೆ ಕಿಟಕಿಯಿಂದ ಒಳಗೆ ಹಾರಿ ಬಂದ. ಆದರೆ ಈ ಬಾರಿ ಅವನ ನಡೆ ತೂಗುತ್ತಿತ್ತು. ಸರಿಯಾಗಿ ನಿಲ್ಲಲು ಆಗುತ್ತಿರಲಿಲ್ಲ. ಸಾನಿಕಾ ಇನ್ನಷ್ಟೇ ಅಳುತ್ತಿದ್ದಳು. ಅವನನ್ನ ನೋಡಿ ತಕ್ಷಣ ಎದ್ದಳು. ಆ ವ್ಯಕ್ತಿ ಅವಳ ಬಳಿ ಬಂದು ಈ ಬಾರಿ ಅವಳ ಕಾಲಿಗೆ ಬಿದ್ದು ಬಿಟ್ಟ. ಇಲ್ಲಿ ಬೆಳಕು ಸ್ವಲ್ಪ ಸ್ಪಷ್ಟವಾಗಿತ್ತು. ಈಗ ದೃಶ್ಯ ಗೌರವ್ಗೆ ನಿಧಾನವಾಗಿ ಗೊತ್ತಾಗತೊಡಗಿತು.
ಆ ವ್ಯಕ್ತಿ ಸಾನಿಕಾಳ ಕಾಲು ಹಿಡಿದು ಬೇಡಿಕೊಳ್ಳುತ್ತಿದ್ದ. ಅವನ ದೇಹ ನಡುಗುತ್ತಿತ್ತು. ಯಾವುದೋ ಭಯಾನಕ ವ್ಯಸನದಲ್ಲಿ ಮುಳುಗಿದವನಂತೆ. ಸಾನಿಕಾ ಅವನನ್ನು ಎಬ್ಬಿಸಲು ಯತ್ನಿಸುತ್ತಿದ್ದಳು. ಆದರೆ ಅವನಿಗೆ ಏಳಲಾಗುತ್ತಿರಲಿಲ್ಲ. ಗೌರವ್ ಪರದೆಗೆ ಇನ್ನೂ ಹತ್ತಿರವಾದ. ಹೃದಯ ಬಡಿತ ವೇಗವಾಗಿ ಹೊಡೆಯತೊಡಗಿತು. ಅವನ ಚಲನೆ, ಬಟ್ಟೆ, ವರ್ತನೆ ಯಾವುದೋ ಪರಿಚಿತವಾಗಿ ತೋಚಿತು. ಇವನು ಕಳ್ಳನಲ್ಲ, ಪ್ರೇಮಿಯೂ ಅಲ್ಲ, ಇವನು ಮನೆಯವನೇ, ಇವನೊಬ್ಬ ಒಳಗಿನವನು. ಆ ವ್ಯಕ್ತಿ ಕೈ ಎತ್ತಿದಾಗ ಸ್ವಲ್ಪ ಬೆಳಕು ಮುಖಕ್ಕೆ ಬಿತ್ತು. ಮುಖ ಸಂಪೂರ್ಣ ಸ್ಪಷ್ಟವಾಗಿರಲಿಲ್ಲ, ಆದರೆ ಗೌರವ್ಗೆ ಅಷ್ಟೇ ಸಾಕಾಯಿತು. ಅದು ಅವನದ್ದೇ ರಕ್ತದ ಮುಖ. ಅವನ ಚಿಕ್ಕ ತಮ್ಮ ಕರಣ್. ಅದೇ ಕರಣ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ. ಅಪ್ಪ ಅಮ್ಮನ ಮುದ್ದಿನ ಮಗ. ಗೌರವ್ ತನ್ನ ಮಗನಂತೆ ಪ್ರೀತಿಸಿದ್ದವನು. ಗೌರವ್ನ ತಲೆ ಸುತ್ತಿತು. ಕಣ್ಣುಗಳ ಮೇಲೆ ನಂಬಿಕೆ ಬರಲಿಲ್ಲ. ಕರಣ್ ಮಧ್ಯರಾತ್ರಿ ತನ್ನ ಅತ್ತಿಗೆಯ ಕೋಣೆಯಲ್ಲಿ ಯಾಕೆ? ಅವನ ಸ್ಥಿತಿ ನಶೆಯಲ್ಲಿರುವವನಂತೆ ಯಾಕಿದೆ? ಅಷ್ಟರಲ್ಲಿ ಗೌರವ್ಗೆ ನೆನಪಾಯಿತು, ಇತ್ತೀಚೆಗೆ ಕರಣ್ ಮನೆಯವರಿಂದ ದೂರವಾಗಿದ್ದ. ಎಂದಿಗೂ ತನ್ನ ಕೋಣೆಯಲ್ಲೇ ಇರುತ್ತಿದ್ದ. ಹೆಚ್ಚು ಹಣ ಕೇಳತೊಡಗಿದ್ದ. ಅಮ್ಮ ಹೇಳುತ್ತಿದ್ದಳು, ಓದಿನ ಖರ್ಚು ಹೆಚ್ಚಾಗಿದೆ. ಆದರೆ ಈಗ ಸತ್ಯ ಬಯಲಾಗಿತ್ತು. ಕರಣ್ ಸಾನಿಕಾಳ ಮುಂದೆ ಕೈ ಜೋಡಿಸಿ ಅಳುತ್ತಿದ್ದ. ಅವನ ಬಾಯಿಂದ ನೊರೆ ಬರುತ್ತಿತ್ತು. ಕಂಪಿಸುವ ಕೈಗಳಿಂದ ಸಾನಿಕಾಳ ಚಾದರ ಹಿಡಿದು ಏನೋ ಬೇಡುತ್ತಿದ್ದ. ಸಾನಿಕಾ ನಿರಾಶೆಯಿಂದ ತಲೆಯಾಡಿಸಿ ನಿರಾಕರಿಸುತ್ತಿದ್ದಳು. ಇನ್ನು ನನ್ನ ಬಳಿ ಏನೂ ಇಲ್ಲ ಎಂಬಂತೆ. ಆದರೂ ಕರಣ್ ಅವಳ ಕಾಲು ಬಿಡಲಿಲ್ಲ. ತನ್ನ ತಲೆಯನ್ನು ನೆಲಕ್ಕೆ ಹೊಡೆಯಲು ಶುರು ಮಾಡಿದ. ಸಾನಿಕಾ ಹೆದರಿಬಿಟ್ಟಳು. ಅವನು ತನ್ನನ್ನೇ ಹಾನಿಗೊಳಿಸಿಕೊಳ್ಳಬಹುದು. ಅವಳು ತಕ್ಷಣ ತನ್ನ ಕೈಯಲ್ಲಿದ್ದ ಕೊನೆಯ ಚಿನ್ನದ ಬಳೆಯನ್ನು ತೆಗೆದಳು. ಅದು ಅವಳ ತಾಯಿಯ ನೆನಪು. ಅದನ್ನು ಕರಣ್ ಕೈಗೆ ಕೊಟ್ಟಳು. ಕರಣ್ ಅದನ್ನು ಹಸಿದ ನಾಯಿಯು ಎಲುಬು ಕಸಿದುಕೊಂಡಂತೆ ಹಿಡಿದುಕೊಂಡು ತೂಗುತ್ತಾ ಮತ್ತೆ ಕಿಟಕಿಯ ಕಡೆ ಓಡಿ ಹೋದ. ಸಾನಿಕಾ ಗೋಡೆಗೆ ಆಸರೆಯಾಗಿ ಕುಳಿತಳು. ಅವಳ ಮುಖ ಕಣ್ಣೀರಿನಿಂದ ನೆನೆದಿತ್ತು. ಕಣ್ಣುಗಳಲ್ಲಿ ನೋವು ಮತ್ತು ಭಯ ತುಂಬಿತ್ತು. ಅದು ಅಪರಾಧಿಯ ಮುಖವಲ್ಲ. ಎರಡು ಕಠಿಣ ಪರಿಸ್ಥಿತಿಗಳ ನಡುವೆ ನುಚ್ಚುನೂರು ಆಗುತ್ತಿದ್ದ ಒಬ್ಬ ಹೆಂಗಸಿನ ಮುಖ. ಒಂದೆಡೆ ಅವಳ ಪ್ರೀತಿಯ ಗಂಡ ಗೌರವ್, ಮತ್ತೊಂದೆಡೆ ಅವಳ ಮೈದುನ. ಅವನ ಗೌರವ ಉಳಿಸಲು ಅವಳು ತನ್ನನ್ನೇ ಬಲಿ ಮಾಡುತ್ತಿದ್ದಳು. ಗೌರವ್ಗೆ ಯಾರೋ ಎದೆಯ ಮೇಲೆ ಭಾರ ಇಟ್ಟಂತೆ ಅನ್ನಿಸ್ತು. ಅವನಿಗೆ ತನ್ನ ಯೋಚನೆಗಳ ಮೇಲೆ ಕೋಪವೂ ನಾಚಿಕೆಯೂ ಬಂತು. ಅವನು ಸಾನಿಕಾಳನ್ನ ಕಳ್ಳಿ ಎಂದು ಭಾವಿಸಿದ್ದ. ಆದರೆ ಅವಳು ಎಲ್ಲವನ್ನೂ ಉಳಿಸುತ್ತಿದ್ದಳು. ಅವಳು ಮನೆ ಹಾಳು ಮಾಡುತ್ತಿದ್ದಾಳೆ ಎಂದುಕೊಂಡಿದ್ದ. ಆದರೆ ಅವಳು ಮನೆಯ ಮಾನ ಉಳಿಸುತ್ತಿದ್ದಳು. ಮನೆಯವರೆಲ್ಲರೂ ಕರಣ್ ಸಜ್ಜನ ಎಂದುಕೊಂಡಿದ್ದರು. ಆದರೆ ಅವನು ವ್ಯಸನದಲ್ಲಿ ಎಷ್ಟು ಮುಳುಗಿದ್ದ. ತನ್ನ ಅತ್ತಿಗೆ ಆಭರಣ ಕದ್ದರೂ ನಾಚಿಕೆ ಇರಲಿಲ್ಲ ಅವನಿಗೆ. ಸಾನಿಕಾ ಈ ರಹಸ್ಯವನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದಳು. ತಂದೆ ತಾಯಿಯ ಹೃದಯ ಒಡೆಯಬಾರದು, ಕುಟುಂಬದ ಹೆಸರು ಕೆಡಬಾರ್ದು ಅಂತ. ಗೌರವ್ ತಲೆ ಸುತ್ತಿತು. ಮೊಬೈಲ್ ಕೈಯಿಂದ ಜಾರಿ ಹಾಸಿಗೆಯ ಮೇಲೆ ಬಿತ್ತು. ಅವನು ತನ್ನನ್ನೇ ದೂಷಿಸತೊಡಗಿದ. ನಾನು ಸಾನಿಕಾಳ ಮೇಲೆ ಅನುಮಾನ ಯಾಕೆ ಪಟ್ಟೆ? ಅವಳು ಎಲ್ಲವನ್ನೂ ಒಂಟಿಯಾಗಿ ಸಹಿಸುತ್ತಿದ್ದಳು. ಪ್ರತಿದಿನ ಅವಳಿಗೆ ಅವಮಾನ, ಆರೋಪ. ಆದರೂ ಅವಳು ಮೌನವಾಗಿ ಇರುತ್ತಿದ್ದಳು. ಯಾಕಂದ್ರೆ ಅವಳು ತಿಳಿದಿದ್ದಳು, ಸತ್ಯ ಹೊರಬಂದ ದಿನ ಈ ಮನೆಯಲ್ಲಿ ಭೂಕಂಪವೇ ಆಗುತ್ತದೆ. ಗೌರವ್ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಹರಿಯತೊಡಗಿತು. ಅವನು ಮತ್ತೆ ಮೊಬೈಲ್ ಹಿಡಿದನು. ಸಾನಿಕಾ ಇನ್ನೂ ಅಲ್ಲಿ ಒಂಟಿಯಾಗಿ ಕುಳಿತಿದ್ದಳು. ಅವನ ಮನಸ್ಸು ಹಾರಿ ಹೋಗಿ ಅವಳ ಮುಂದೆ ಬಿದ್ದು ಕ್ಷಮೆ ಕೇಳಬೇಕೆಂದಿತ್ತು. ಅವಳ ಕಣ್ಣೀರು ಒರೆಸಿ ಹೇಳಬೇಕೆಂದಿತ್ತು, ನೀನು ಕಳ್ಳಿಯಲ್ಲ, ಈ ಮನೆಯ ನಿಜವಾದ ರಕ್ಷಕಿ ಎಂದು. ಆದರೆ ಅವರ ನಡುವೆ ದೂರ ತುಂಬ, ಸಮಯ ಕಡಿಮೆ. ಗೌರವ್ ನಿರ್ಧರಿಸಿದ, ಇನ್ನು ಮೌನವಾಗಿರುವುದು ಪಾಪ. ಅವನು ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಆ ರಾತ್ರಿ ವಿಡಿಯೋದ ಮುಖ್ಯ ಭಾಗವನ್ನು ಸುರಕ್ಷಿತವಾಗಿ ಕಳುಹಿಸಲು ಹೇಳಿದ. ಕರಣ್ ಮುಖ ಮತ್ತು ಸಾನಿಕಾಳ ಅನಿವಾರ್ಯತೆ ಸ್ಪಷ್ಟವಾಗಿ ಕಾಣುವ ಭಾಗ. ಸ್ನೇಹಿತ ಪ್ರಶ್ನೆ ಇಲ್ಲದೆ ಕೆಲಸ ಮಾಡಿದ. ಕೆಲವೇ ನಿಮಿಷಗಳಲ್ಲಿ ಆ ಭಯಾನಕ ಸತ್ಯ ಗೌರವ್ನ ಮೊಬೈಲ್ಗೆ ಬಂದಿತು. ಈಗ ಮುಂದಿನ ಹಂತ ಅತ್ಯಂತ ಕಠಿಣ. ತನ್ನ ವೃದ್ಧ ತಂದೆ ತಾಯಿಗೆ ಹೇಳಬೇಕು, ಅವರ ಮುದ್ದಿನ ಮಗನಲ್ಲಿ ಎಲ್ಲ ತಪ್ಪಾಯಿತು ಎಂದು. ನಿಜವಾಗಿ ಈ ಮನೆಯನ್ನು ಹಾಳು ಮಾಡುತ್ತಿದ್ದವನು ಈಗ ಒಬ್ಬ ವ್ಯಕ್ತಿಯಾಗಿ ಬಿಟ್ಟಿದ್ದನು. ಗೌರವ್ ಬೆಳಗಿನವರೆಗೆ ಕಾಯುತ್ತಿದ್ದನು. ಅವನು ತಿಳಿದಿದ್ದ, ಇದೇ ಸಮಯದಲ್ಲಿ ಅವನ ತಂದೆ ದೇವಸ್ಥಾನದಿಂದ ಬಂದು ಅಂಗಣದಲ್ಲಿ ಕುಳಿತುಕೊಳ್ಳುತ್ತಾರೆ. ತಾಯಿ ಜಪ ಮಾಡುತ್ತಿರುತ್ತಾರೆ. 7 ಸಮುದ್ರಗಳ ಆಚೆ ಕುಳಿತಿದ್ದ ಗೌರವ್ ನಡುಗುವ ಕೈಗಳಿಂದ ತಂದೆಯ ನಂಬರ್ ಹಾಕುತ್ತಿದ್ದನು. ಅತ್ತ ಫೋನ್ ಗಂಟೆ ನಿರಂತರವಾಗಿ ಮೊಳಗುತ್ತಿತ್ತು. ಪ್ರತಿಕ್ಷಣ ಕಳೆಯುತ್ತಿದ್ದಂತೆ ಅವನ ಹೃದಯ ಇನ್ನಷ್ಟು ಭಾರವಾಗುತ್ತಿತ್ತು. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಅವನ ಒಂದು ಮಾತು ಈ ಮನೆಯಲ್ಲಿ ಚಂಡಮಾರುತ ಎಬ್ಬಿಸಲಿದೆ. ಫೋನ್ ತೆಗೆದುಕೊಂಡಾಗ ತಂದೆಯ ಸೌಮ್ಯ ಧ್ವನಿ ಕೇಳಿತು. ಅದೇ ಕ್ಷಣದಲ್ಲಿ ಗೌರವ್ ಕಣ್ಣೀರು ಹರಿಯತೊಡಗಿತು. ಅವನು ಅಳುತ್ತಾ ಹೇಳಿದ, ಅಪ್ಪ, ನಾನು ಕಳ್ಳನನ್ನ ಹಿಡಿದಿದ್ದೇನೆ. ಇದನ್ನ ಕೇಳಿದ ತಂದೆ ಬೆಚ್ಚಿ ಬಿದ್ದರು. ತಕ್ಷಣ ಅವನ ತಾಯಿಯನ್ನ ಕರೆಯುತ್ತಾ ಹೇಳಿದರು, ಕೇಳು, ಗೌರವ್ ಕಳ್ಳನನ್ನ ಕಂಡು ಹಿಡಿದಿದ್ದಾನೆ ಅಂತೆ. ತಾಯಿ ಸಂತೋಷದಿಂದ ಓಡಿ ಬಂದು ಹೇಳಿದ್ರು,
ನನ್ನ ಮಗನಿಗೆ ದೀರ್ಘಾಯುಷ್ಯ ಸಿಗ್ಲಿ. ನಾನು ಹೇಳುತ್ತಿದ್ದೆ, ಇದೆಲ್ಲವೂ ಸಾನಿಕಾಳ ಕೆಲಸ. ಬೇಗ ಹೇಳು, ಅವಳನ್ನ ಮನೆಯಿಂದ ಹೊರಹಾಕುತ್ತೇನೆ ಅಂತ. ಈ ಮಾತುಗಳು ಗೌರವ್ ಕಿವಿಗೆ ಕರಗಿದ ಸೀಸದಂತೆ ಚುಚ್ಚಿದವು. ಭಾರವಾದ ಧ್ವನಿಯಲ್ಲಿ ಅವನು ಹೇಳಿದ, ಅಮ್ಮ, ಸಾನಿಕಾ ನಿರ್ದೋಷಿ. ಕಳ್ಳ ನೀವು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವವನು. ಇದನ್ನ ಕೇಳಿ ತಾಯಿ ಕೋಪದಿಂದ ಹೇಳಿದರು, ನಿನ್ನ ತಲೆ ಸರಿ ಇದೆಯಾ? ಪರದೇಶಕ್ಕೆ ಹೋಗಿ ನಿನ್ಗೆ ಏನಾಯ್ತು? ಗೌರವ್ ವಾದಿಸದೆ ಹೇಳಿದನು, ನಾನು ನಿಮ್ಮ ಮೊಬೈಲ್ಗೆ ಒಂದು ವಿಡಿಯೋ ಕಳುಹಿಸ್ತಿದ್ದೇನೆ. ಅದನ್ನು ಈಗಲೇ ಎಲ್ಲರ ಮುಂದೆ ಓಡಿಸಿ. ಕರಣ್ಣನ್ನು ಅಲ್ಲಿಗೆ ಕರೆಸಿ. ತಂದೆ ಆಶ್ಚರ್ಯದಲ್ಲಿ ಫೋನ್ ಇಟ್ಟು ವಿಡಿಯೋ ಕಾಯುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಬಂತು. ನಡುಗುವ ಕೈಗಳಿಂದ ವಿಡಿಯೋ ಚಾಲನೆ ಮಾಡಿದರು. ಮೊಬೈಲ್ನ ಸಣ್ಣ ಪರದೆಯಲ್ಲಿ ರಾತ್ರಿಯ ಕತ್ತಲೆಯ ದೃಶ್ಯ ಕಾಣಿಸಿತು. ಒಂದು ನೆರಳು ಕೋಣೆಗೆ ಪ್ರವೇಶಿಸುತ್ತಿತ್ತು. ತಾಯಿ ಗಾಬರಿಯಾಗಿ ಹೇಳಿದ್ರು, ನೋಡಿ, ನಾನು ಹೇಳಿದ್ದೆ, ಯಾರೋ ಹೊರಗಿನವನು ಬರುತ್ತಾನೆ. ಆದರೆ ಮುಂದಿನ ಕ್ಷಣ ಕ್ಯಾಮರಾದಲ್ಲಿ ಕರಣ್ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಅದನ್ನು ಕಂಡ ತಕ್ಷಣ ತಾಯಿಯ ಕಂಠದಿಂದ ಭಯಾನಕ ಚೀರಾಟ ಹೊರಬಿತ್ತು. ಅವರು ಅಂಗಣದಲ್ಲೇ ಕುಸಿದು ಬಿದ್ದರು. ತಂದೆಯ ಕಣ್ಣುಗಳು ಬೆಚ್ಚಿ ಬಿದ್ದು ತೆರೆದಂತೆಯೇ ಉಳಿದವು. ಸಾನಿಕಾಳ ಕಾಲಿಗೆ ಬಿದ್ದು ನಶೆಗಾಗಿ ಬೇಡಿಕೊಳ್ಳುತ್ತಿದ್ದವನು ಯಾರೂ ಅಲ್ಲ, ಅವರದ್ದೇ ಮಗ ಕರಣ್. ವಿಡಿಯೋದಲ್ಲಿ ಕರಣ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿತ್ತು, ಅತ್ತಿಗೆ, ಹಣ ಕೊಡಿ, ಇಲ್ಲವಾದ್ರೆ ನಾನು ಸಾಯುತ್ತೇನೆ. ಸಾನಿಕಾ ಅಳುತ್ತಾ ತನ್ನ ಕೊನೆಯ ಬಳೆಗಳನ್ನೇ ತೆಗೆದುಕೊಡುತ್ತಿದ್ದಳು. ಈ ದೃಶ್ಯವನ್ನ ನೋಡಿ ತಂದೆಯ ಕೈಯಿಂದ ಮೊಬೈಲ್ ಜಾರಿ ಬಿತ್ತು. ಅವರು ತಲೆಯನ್ನ ಹಿಡಿದು ನೆಲದಲ್ಲಿ ಕುಳಿತರು. ಮನೆಯಲ್ಲೆಲ್ಲ ಗೊಂದಲ. ಅಷ್ಟರಲ್ಲಿ ಸಾನಿಕಾ ಅಡುಗೆ ಮನೆಯಲ್ಲಿ ಉಪಹಾರ ಮಾಡುತ್ತಿದ್ದಳು. ಶಬ್ದ ಕೇಳಿ ಹೊರಗೆ ಬಂದಳು. ಅತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಮಾವ ಗೋಡೆಗೆ ಆಸರೆಯಾಗಿ ಅಳುತ್ತಿದ್ದರು. ಸಾನಿಕಾ ಹೆದರಿ ಬಿಟ್ಟಳು. ಅವಳಿಗೆ ಭಯ. ಬಹುಶಃ ಗೌರವ್ ನನಗೆ ವಿಚ್ಛೇದನ ಕೊಟ್ಟಿರಬಹುದು. ಆದರೆ ಮಾವ ತಲೆ ಎತ್ತಿ ಸಾನಿಕಾಳನ್ನ ನೋಡಿದರು. ಅವರ ಕಣ್ಣುಗಳಲ್ಲಿ ನೆನ್ನೆಯವರೆಗೂ ಇದ್ದ ದ್ವೇಷ ಈಗ ಇರಲಿಲ್ಲ. ಅಲ್ಲಿ ನಾಚಿಕೆ, ಪಶ್ಚಾತ್ತಾಪ. ಅಷ್ಟರಲ್ಲಿ ಕರಣ್ ತನ್ನ ಕೋಣೆಯಿಂದ ಹೊರಬಂದನು. ನಶೆ ಇಳಿದಿದ್ದರಿಂದ ಅವನು ನಡುಗುತ್ತಿದ್ದ. ತಂದೆಯ ಕಣ್ಣು ಅವನ ಮೇಲೆ ಬಿದ್ದ ತಕ್ಷಣ ಕೋಪ ಸ್ಫೋಟವಾಯಿತು. ಅವರು ಎದ್ದು ಕರಣ್ಗೆ ಬಲವಾಗಿ ಒಂದು ಹೊಡೆತ ಕೊಟ್ಟರು. ಅದರ ಶಬ್ದ ಮನೆ ತುಂಬ ಮೊಳಗಿತು. ಅವರು ಕೋಪದಿಂದ ಕೂಗಿದರು, ನಾವು ನಿನ್ನನ್ನು ಬೆಳೆಸಿದ್ದೇವೆ, ಓದಿಸಿದ್ದೇವೆ. ನೀನು ನಮ್ಮ ವೃದ್ಧಾಪ್ಯದ ಗೌರವವನ್ನು ಮಣ್ಣಿನಲ್ಲಿ ಮಿಶ್ರಗೊಳಿಸಿದ್ಯಾ. ನೀನು ನಿನ್ನ ಅತ್ತಿಗೆ ಆಭರಣ ಕದ್ದುಕೊಂಡು ಹೋಗ್ತಿದ್ದೆ. ನಾವಾ ನಿರಪರಾಧಿ ಹುಡುಗಿಯನ್ನೇ ಕಾಡುತ್ತಿದ್ದೆವು. ನಿನಗೆ ನಾಚಿಕೆ ಇಲ್ವಾ? ಕರಣ್ ಭಯದಿಂದ ಹಿಂದೆ ಸರಿದು ಗೋಡೆಗೆ ತಗುಲಿ ಅಳಲು ಆರಂಭಿಸಿದ. ಅವನ ಸ್ಥಿತಿ ನೋಡಿ ತಾಯಿಗೂ ಪ್ರಜ್ಞೆ ಬಂತು. ಅವರು ತಮ್ಮ ಎದೆ ಬಡಿದು ಅಳುತ್ತಾ ಹೇಳಿದರು, ಅಯ್ಯೋ ನನ್ನ ದುರಾದೃಷ್ಟವೇ, ಈ ದಿನ ನೋಡೋದಕ್ಕೂ ಮುಂಚೆ ನಾನು ಸಾಯಬೇಕಿತ್ತು. ನಾನು ಹಾವಿಗೆ ಹಾಲುಣಿಸಿದ್ದೆ, ಅದು ನನ್ನ ಮನೆಯನ್ನೇ ಕಚ್ಚಿತು. ಸಾನಿಕಾ ಒಂದು ಮೂಲೆಯಲ್ಲಿ ಮೌನವಾಗಿ ಎಲ್ಲವನ್ನೂ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಕರಣ್ ಬಗ್ಗೆ ದ್ವೇಷ ಇರಲಿಲ್ಲ. ಅವಳಿಗೆ ಅವನ ಮೇಲೆ ಕರುಣೆ ಮಾತ್ರ ಇತ್ತು. ಯಾಕಂದ್ರೆ ವ್ಯಸನ ಮನುಷ್ಯನನ್ನ ಮನುಷ್ಯನಿಂದ ಪ್ರಾಣಿಯಾಗಿಸುತ್ತದೆ. ಅಷ್ಟರಲ್ಲಿ ಗೌರವ್ ಮತ್ತೆ ಕರೆ ಮಾಡಿದ. ತಂದೆ ಸ್ಪೀಕರ್ನಲ್ಲಿ ಹಾಕಿದರು. ಗೌರವ್ ಧ್ವನಿ ನೋವಿನಿಂದ ತುಂಬಿತ್ತು. ಅಪ್ಪ, ನೀವು ಸಾನಿಕಾಳನ್ನ ತಪ್ಪು ತಿಳಿದಿದ್ದೀರಿ. ಅವಳನ್ನ ಕಳ್ಳಿ ಅಂದ್ರಿ. ಆದರೆ ಅವಳು ನಿಮ್ಮ ಮಾನ ಉಳಿಸಲು ತನ್ನ ಗೌರವವನ್ನೇ ಪಣಕ್ಕಿಟ್ಟಳು. ನಿಮಗೆ ಗೊತ್ತಾಗಬಾರ್ದು ಅಂತ ತನ್ನ ಆಭರಣಗಳನ್ನೇ ಮಾರಿಬಿಟ್ಲು. ನಿಮ್ಮ ಮಗ ವ್ಯಸನಿಯಾಗಿದ್ದಾನೆ ಅಂತ ತಿಳಿಯದಿರಲು ಅವಳು ಸ್ವತಃ ಕಡಿಮೆ ತಿನ್ನುತ್ತಿದ್ದಳು, ಮನೆಗೆ ಹಣ ಉಳಿಯಲೆಂದು. ಮತ್ತೆ ನಾವು ಅವಳಿಗೆ ಏನು ಕೊಟ್ಟೆವು? ಇಂದು ನನಗೆ ನನ್ನ ಹೆಂಡತಿಯ ಮೇಲೆ ಹೆಮ್ಮೆ ಇದೆ. ನನ್ನ ಮೇಲೇನೆ ನನಗೆ ನಾಚಿಕೆ. ಇದನ್ನು ಕೇಳಿ ಅತ್ತೆ ತೂಗುತ್ತಾ ಸಾನಿಕಾಳ ಕಡೆ ಬಂದರು. ಅವಳ ಮುಂದೆ ಕೈ ಜೋಡಿಸಿ ಹೇಳಿದರು, ಮಗಳೇ, ನನ್ನನ್ನು ಕ್ಷಮಿಸು. ನಾನು ಅಂಧಳಾಗಿದ್ದೆ. ಮಾತೃತ್ವ ನನ್ನ ಕಣ್ಣಿಗೆ ಪಟ್ಟಿ ಕಟ್ಟಿತ್ತು. ನಿನ್ನ ಮೇಲೆ ತುಂಬ ಅನ್ಯಾಯ ಮಾಡಿದೆ. ಸಾನಿಕಾ ಮುಂದೆ ಹೋಗಿ ಅತ್ತೆಯನ್ನು ಅಪ್ಪಿಕೊಂಡಳು. ಅವಳು ಅಳುತ್ತಾ ಹೇಳಿದಳು, ಅಮ್ಮ, ನೀವು ನನ್ನ ತಾಯಿನೇ. ತಾಯಿ ಎಂದಿಗೂ ಕ್ಷಮೆ ಕೇಳೋದಿಲ್ಲ. ನಾನು ಮಾಡಿದ್ದು ಈ ಮನೆ ಒಡೆಯದಿರಲು ಮಾತ್ರ. ಕರಣ್ನ ಸತ್ಯ ನಿಮಗೆ ಗೊತ್ತಾದರೆ ನೀವು ಜೀವಂತವಾಗಿ ಸತ್ತಂತೆ ಆಗುತ್ತೀರಾ ಅಂತ ನನಗೆ ಗೊತ್ತಿತ್ತು. ಆ ಭಾವನಾತ್ಮಕ ಕ್ಷಣ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣನ್ನು ನೀರಿನಿಂದ ತುಂಬಿಸಿತು. ಆದರೆ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಕರಣ್ ಇನ್ನೂ ವ್ಯಸನದ ತೀವ್ರ ತವಕದಲ್ಲಿ ತೊಳಲುತ್ತಿದ್ದನು. ಅವನಿಗೆ ಚಿಕಿತ್ಸೆ ಅಗತ್ಯವಿತ್ತು. ಅದೇ ಸಮಯದಲ್ಲಿ ತಂದೆ ತೀರ್ಮಾನಿಸಿದರು, ಇನ್ನು ಈ ಮನೆಯಲ್ಲಿ ಯಾವುದೂ ಮರೆಯಾಗೋದಿಲ್ಲ. ಅವರು ಕರಣ್ ಕೈ ಹಿಡಿದು ಹೇಳಿದರು, ಇನ್ನು ನಿನ್ನ ಜಾಗ ಈ ಮನೆಯಲ್ಲ, ಪುನರ್ವಸತಿ ಕೇಂದ್ರದಲ್ಲಿ, ಡಿ ಎಡಿಕ್ಷನ್ ಸೆಂಟರ್. ನೀನು ಮತ್ತೆ ಮನುಷ್ಯನಾಗುವವರೆಗೆ ಈ ಮನೆಯ ಬಾಗಿಲು ನೀನು ಮತ್ತೆ ದಾಟಬಾರ್ದು. ಕರಣ್ ಅತ್ತನು ಬೇಡಿಕೊಂಡನು. ಆದರೆ ಆ ದಿನ ತಂದೆಯ ಹೃದಯ ಕಲ್ಲಾಗಿತ್ತು. ಅದೇ ಸಂಜೆ ಕರಣ್ಣನ್ನು ನಗರದಲ್ಲಿರುವ ಒಂದು ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿ ವ್ಯಸನಿಗಳ ಚಿಕಿತ್ಸೆಯಾಗುತ್ತಿತ್ತು.
ಮನೆಯಲ್ಲಿ ವಿಚಿತ್ರವಾದ ಮೌನ ಮತ್ತು ಖಾಲಿತನ ಆವರಿಸಿತು. ಆದರೆ ಅದು ಸುಳ್ಳು ಮತ್ತು ಅನುಮಾನಗಳಿಂದ ಹುಟ್ಟಿದ ಖಾಲಿತನಕ್ಕಿಂತ ಉತ್ತಮವಾಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಪರಿಸ್ಥಿತಿಗಳು ನಿಧಾನವಾಗಿ ಸಾಮಾನ್ಯವಾಗಲು ಆರಂಭಿಸಿತು. ಅತ್ತೆ ಈಗ ತಮ್ಮ ಮಗಳಿಗೂ ಮೀರಿ ಸಾನಿಕಾಳನ್ನ ಪ್ರೀತಿಸಲು ಆರಂಭಿಸಿದರು. ಪ್ರತಿ ವಿಷಯದಲ್ಲೂ ಅವಳ ಸಲಹೆ ಕೇಳುತ್ತಿದ್ದರು. ಗೌರವ್ ಕೂಡ ರಜೆ ತೆಗೆದುಕೊಂಡು ಭಾರತಕ್ಕೆ ಬಂದನು. ತಾನು ಮಾಡಿದ ತಪ್ಪಿಗೆ ಸಾನಿಕಾಳ ಬಳಿ ಕ್ಷಮೆ ಕೇಳಿದನು. ಕರಣ್ ಕಾರಣದಿಂದ ಮಾರಾಟವಾಗಿದ್ದ ಎಲ್ಲ ಆಭರಣಗಳನ್ನು ಮತ್ತೆ ಮಾಡಿಸಿಕೊಟ್ಟನು. ಆದರೆ ಸಾನಿಕಾಳಿಗೆ ಆಭರಣಗಳಿಗಿಂತ ಈ ಮನೆಯಲ್ಲಿ ದೊರೆತ ಗೌರವವೇ ಹೆಚ್ಚು ಮುಖ್ಯವಾಗಿತ್ತು. ಕರಣ್ನ ಚಿಕಿತ್ಸೆ ದೀರ್ಘವೂ ನೋವು ತುಂಬಿದ್ದಾಗಿತ್ತು. ಆದರೂ ಸಾನಿಕಾ ಮತ್ತು ಗೌರವ್ ಅವನನ್ನು ಒಂಟಿಯಾಗಿರಲು ಬಿಡಲಿಲ್ಲ. ಅವರು ನಿಯಮಿತವಾಗಿ ಅವನ ವಿಚಾರಿಸುತ್ತಿದ್ದರು. ಅವನಿಗೆ ಧೈರ್ಯ ತುಂಬುತ್ತಿದ್ದರು. ನೀನು ಈ ಕೆಸರಿನಿಂದ ಹೊರಬರ್ಬೋದು. ಹಲವಾರು ತಿಂಗಳ ನಂತರ ಅನುಮತಿ ಸಿಕ್ಕಾಗ ಕರಣ್ ಮನೆಗೆ ಹಿಂತಿರುಗಿದನು. ಅವನು ಸಂಪೂರ್ಣ ಬದಲಾಗಿದ್ದ. ಮುಖದಲ್ಲಿ ಶಾಂತಿ, ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರು. ಅವನು ಮೊದಲು ಸಾನಿಕಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ಸಾನಿಕಾ ಅವನನ್ನು ಎಬ್ಬಿಸಿ ತಲೆಯ ಮೇಲೆ ಕೈಯಿಟ್ಟು ಹೇಳಿದಳು, ಬೆಳಿಗ್ಗೆ ದಾರಿ ತಪ್ಪಿದವನು ಸಂಜೆ ಮನೆಗೆ ಮರಳಿದ್ರೆ ಅವನನ್ನು ತಪ್ಪಿ ಹೋದವನಂತ ಕರೆಯೋದಿಲ್ಲ. ನೀನು ಸದಾಕಾಲವೂ ನನ್ನ ತಮ್ಮನೇ. ಕಾಲ ಕಳೆದಂತೆ ಆ ಮನೆಯಲ್ಲಿ ಮತ್ತೆ ಸಂತೋಷ ಮರಳಿತು. ಆ ಘಟನೆ ಎಲ್ಲರಿಗೂ ಒಂದು ದೊಡ್ಡ ಪಾಠ ಕಲಿಸಿತು. ಮಕ್ಕಳ ಮೇಲೆ ಅಂಧ ಪ್ರೀತಿಯಿಂದ ನಾವು ಕೆಲವೊಮ್ಮೆ ನ್ಯಾಯವನ್ನ ಮರೆತು ಬಿಡುತ್ತೇವೆ. ಇತರರ ಮಗಳ ಮೇಲೆ ಅನ್ಯಾಯ ಮಾಡುತ್ತೇವೆ. ಅವರು ಯಾರದ್ದೋ ಮಗಳೇ ಆಗಿರ್ತಾರೆ ಎಂಬುದನ್ನು ಮರೆತು ಬಿಡುತ್ತೇವೆ. ನಮ್ಮ ಮಕ್ಕಳ ತಪ್ಪನ್ನ ಮುಚ್ಚುತ್ತೇವೆ. ಇತರರ ಒಳ್ಳೆಯದನ್ನೇ ಕೆಟ್ಟದಾಗಿ ತೋರಿಸುತ್ತೇವೆ. ಅನುಮಾನ ಒಂದು ರೋಗ. ಅದು ಹಾಸುಹೊಕ್ಕು ಬದುಕುತ್ತಿರುವ ಮನೆಗಳನ್ನು ಹಾಳು ಮಾಡುತ್ತದೆ. ಸಹನೆ ಒಂದು ಶಕ್ತಿ. ಅದು ಕಲ್ಲಿನ ಹೃದಯವನ್ನು ಕರಗಿಸುತ್ತದೆ. ಸಾನಿಕಾಳ ಸಹನೆ ಮತ್ತು ತ್ಯಾಗ ವ್ಯರ್ಥವಾಗಲಿಲ್ಲ. ಅವಳು ತನ್ನ ಮನೆ ಉಳಿಸಿಕೊಂಡದಷ್ಟೇ ಅಲ್ಲ, ದಾರಿ ತಪ್ಪಿದ ಆತ್ಮವನ್ನು ಸರಿಯಾದ ಮಾರ್ಗಕ್ಕೆ ತಂದಳು. ಇಂದು ಆ ಮನೆಯ ಬಗ್ಗೆ ಮಾತಾಡಿದಾಗ ಜನರು ಉದಾಹರಣೆಯಾಗಿ ಹೇಳುತ್ತಾರೆ, ಸೊಸೆ ಎಂದರೆ ಸಾನಿಕಾಳಂತಿರಬೇಕು. ತನ್ನ ದೃಢವಾದ ವ್ಯಕ್ತಿತ್ವದಿಂದ ದೊಡ್ಡ ಬಿರುಗಾಳಿಯ ದಿಕ್ಕನ್ನೇ ತಿರುಗಿಸಿದಳು. ಈ ಕಥೆ ಸಾಬೀತುಪಡಿಸಿದೆ, ಸತ್ಯವನ್ನ ಕೆಲವು ಕಾಲ ಮುಚ್ಚಿಡಬಹುದು, ಆದರೆ ಅಳಿಸಿ ಬಿಡಲು ಸಾಧ್ಯ ಇಲ್ಲ. ಯಾಕಂದ್ರೆ ಸಂಬಂಧಗಳ ದಾರಿ ಸತ್ಯದ ನೂಲಿನಿಂದಲೇ ಕಟ್ಟಿರುತ್ತದೆ. ಅದು ಒಡೆದರೆ ಮತ್ತೆ ಜೋಡಿಸಲು ಬಹಳ ತ್ಯಾಗ ಬೇಕಾಗುತ್ತದೆ. ಕರ್ಮಗಳ ಫಲ ತುಂಬಾ ಸೂಕ್ಷ್ಮ ತೂಕದಲ್ಲಿ ತೂಗಲ್ಪಡುತ್ತದೆ. ಸುಳ್ಳು ಆರೋಪ ಮಾಡುವವರು ಕಾಲದ ಮುಂದೆ ನಾಚಿಕೊಳ್ಳಲೇಬೇಕು. ಸಹನೆಯನ್ನ ಹಿಡಿದುಕೊಂಡವರು ದೇವರವರಿಗೆ ಲೋಕವೇ ನೋಡುವಂತಹ ಗೌರವ ಕೊಡುತ್ತಾನೆ. ಒಮ್ಮೆ ಜಗಳಗಳ ಮೂಲವಾಗಿದ್ದ ಆ ಅಲ್ಮೇರಾ ಇಂದಿಗೂ ಅಲ್ಲೇ ಇದೆ. ಆದರೆ ಈಗ ಅದರಲ್ಲಿ ವಸ್ತುಗಳಷ್ಟೇ ಇಲ್ಲ, ಒಂದು ಪಾಠಭರಿತ ಕಥೆಯೂ ಇದೆ. ಅದು ಮೌನವಾಗಿ ಹೇಳುವ ಸಂದೇಶ. ಯಾರನ್ನಾದರೂ ಆರೋಪಿಸುವ ಮೊದಲು ತಮ್ಮೊಳಗೆ ಒಂದು ಸಲ ನೋಡಿಕೊಳ್ಬೇಕು. ಕೆಲವೊಮ್ಮೆ ಮೌನವೇ ದೊಡ್ಡ ಸಾಕ್ಷಿಯಾಗುತ್ತದೆ. ಈ ಘಟನೆ ಆ ಮನೆಯನ್ನಷ್ಟೇ ಬದಲಿಸಲಿಲ್ಲ, ಸುತ್ತಮುತ್ತಲಿಗೂ ಒಂದು ಮಾದರಿಯಾಯಿತು. ಒಮ್ಮೆ ಸಾನಿಕಾಳ ಮೇಲೆ ಬೆರಳು ತೋರಿಸಿದವರು ಇಂದು ನಾಚಿಕೆಯಿಂದ ಕಣ್ಣು ತಿರುಗಿಸುತ್ತಾರೆ. ಗೌರವ್ನ ತಂದೆ ತಾಯಿ ತಮ್ಮ ತಪ್ಪಿಗೆ ಪ್ರಾಯಶ್ಚಿತವಾಗಿ ಕ್ಷಮೆ ಕೇಳೋದಷ್ಟೇ ಅಲ್ಲ, ಮನೆಯ ಜವಾಬ್ದಾರಿಯನ್ನೇ ಸಾನಿಕಾಳಿಗೆ ಒಪ್ಪಿಸಿದರು. ಯಾಕಂದ್ರೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಮನೆಯ ಗೌರವ ಮಾರದವಳೆ ಈ ಮನೆಯ ನಿಜವಾದ ರಕ್ಷಕಿ. ಸಾನಿಕಾ ಎಂದಿಗೂ ತನ್ನ ಅತ್ತೆಗೆ ನಾನು ಗೆದ್ದೆ ಅನ್ನಿಸುವಂತೆ ಮಾಡಲಿಲ್ಲ. ಸೇವೆ, ಪ್ರೀತಿ, ಉತ್ತಮ ನಡೆಗಳಿಂದ ಅವರ ಹೃದಯದಲ್ಲಿ ತನ್ನ ಸ್ಥಾನವನ್ನ ಗಟ್ಟಿಯಾಗಿ ಕಟ್ಟಿಕೊಂಡಳು. ಈಗ ಅತ್ತೆ ಎಲ್ಲೆಡೆ ತಮ್ಮ ಸೊಸೆಯ ಬಗ್ಗೆ ಹೆಮ್ಮೆ ಪಟ್ಟು ಮಾತನಾಡುತ್ತಾರೆ. ಕರಣ್ಗೆ ಆರೋಗ್ಯ ಸುಧಾರಿಸಿದ ನಂತರ ಮತ್ತೆ ಓದಿಗೆ ಮರಳೋದು ಸುಲಭವಾಗಿರಲಿಲ್ಲ. ವ್ಯಸನ ಅವನ ಮನಸ್ಸಿನ ಶಕ್ತಿಯನ್ನ ಕುಂದಿಸಿತ್ತು. ಆದರೆ ಸಾನಿಕಾ ಒಬ್ಬ ನಿಜವಾದ ಶಿಕ್ಷಕಿಯಂತೆ ಅವನಿಗೆ ಮಾರ್ಗದರ್ಶನ ನೀಡಿದಳು. ಗೌರವ್ ಒಬ್ಬ ತಂದೆಯಂತೆ ಅವನಿಗೆ ಬೆಂಬಲ ನೀಡಿದನು. ನಿಧಾನವಾಗಿ ಕರಣ್ ತನ್ನ ಹಳೆಯ ಜೀವನಕ್ಕೆ ಮರಳಿದನು. ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದನು. ಅವನು ಹಲವಾರು ಬಾರಿ ಹೇಳುತ್ತಿದ್ದ, ಆ ರಾತ್ರಿ ಅತ್ತಿಗೆ ನನ್ನ ರಹಸ್ಯ ಮುಚ್ಚಿಟ್ಟಿರಲಿಲ್ಲ ಎಂದರೆ ನಾನು ಅವಮಾನದಿಂದ ಜೀವನವೇ ಹಾಳು ಮಾಡಿಕೊಳ್ತಿದ್ದೆ. ಅವರ ಸಹನೆ ಮತ್ತು ತ್ಯಾಗವೇ ನನ್ನನ್ನು ಬದಲಿಸಿತು. ಗೌರವ್ ಮತ್ತು ಸಾನಿಕಾಳ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು. ಅವನು ಅರಿತುಕೊಂಡ, ಸುಂದರತೆ ಮುಖದಲ್ಲಲ್ಲ, ನಿಜವಾದ ಸುಂದರತೆ ವ್ಯಕ್ತಿತ್ವದಲ್ಲಿದೆ. ಅದು ಕಷ್ಟದಲ್ಲೂ ಕುಗ್ಗೋದಿಲ್ಲ. ಅವನು ಪ್ರತಿಜ್ಞೆ ಮಾಡಿದ, ಇನ್ನು ಮುಂದೆ ಕೇಳಿದ ಮಾತಿನ ಆಧಾರದ ಮೇಲೆ ಜೀವನ ಸಂಗಾತಿಯ ಮೇಲೆ ಅನುಮಾನ ಪಡೋದಿಲ್ಲ. ಯಾಕಂದ್ರೆ ಅನುಮಾನ ಪ್ರೀತಿಯನ್ನ ಒಳಗಿನಿಂದ ಕಿತ್ತು ತಿನ್ನುತ್ತದೆ. ಈ ಕಥೆಯ ದೊಡ್ಡ ಪಾಠ, ಕಾಣುವ ಪರಿಸ್ಥಿತಿಗಳ ಆಧಾರದ ಮೇಲೆ ತೀರ್ಮಾನ ಮಾಡಬಾರ್ದು. ಕಣ್ಣು ಕಂಡ ಸತ್ಯವು ಕೆಲವೊಮ್ಮೆ ತಪ್ಪಾಗಿರ್ಬೋದು. ಸಹನೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ಸಾನಿಕಾ ತೋರಿಸಿದ ಧೈರ್ಯ ಮತ್ತು ವಿವೇಕ ಇಂದಿನ ಕಾಲದಲ್ಲಿ ಅಪರೂಪ. ಚಿಕ್ಕ ವಿಷಯಕ್ಕೂ ಮನೆಗಳು ಒಡೆಯುವ ಈ ಸಮಯದಲ್ಲಿ ಅವಳು ತನ್ನ ಬಲವಾದ ವ್ಯಕ್ತಿತ್ವದಿಂದ ಒಡೆಯುತ್ತಿದ್ದ ಮನೆಯನ್ನ ಸ್ವರ್ಗವನ್ನಾಗಿ ಮಾಡಿದಳು. ಈ ಕಥೆ ಪ್ರತಿಯೊಬ್ಬ ಅತ್ತೆಗೆ ಪಾಠ, ಸೊಸೆಯನ್ನ ಹೊರಗಿನವಳು ಅಂತ ಕಾಣುವವರಿಗೆ, ಪ್ರತಿಯೊಬ್ಬ ಗಂಡನಿಗೆ ಉಪದೇಶ, ಇತರರ ಮಾತಿಗೆ ಬೇಗ ನಂಬಿಕೆ ಇಡುವವರಿಗೆ.
ಸತ್ಯದ ಸೂರ್ಯ ತಡವಾದರೂ ಉದಯವಾಗುತ್ತಾನೆ. ಅವನು ಉದಯವಾದಾಗ ಸುಳ್ಳಿನ ಕತ್ತಲೆ ಎಲ್ಲವೂ ಅಳಿದು ಹೋಗುತ್ತದೆ. ಇಂದು ಆ ಮನೆಯ ಆಂಗಣದಲ್ಲಿ ಮತ್ತೆ ಹಳೆಯ ಸಂಭ್ರಮ ಮರಳಿದೆ. ಇಲ್ಲಿ ಈಗ ಅನುಮಾನಕ್ಕೆ ಜಾಗವಿಲ್ಲ. ಪ್ರೀತಿ, ಏಕತೆ ಮತ್ತು ನಂಬಿಕೆಯ ಆಡಳಿತವಿದೆ. ಅದು ಮುಂದಿನ ಪೀಳಿಗೆಗೂ ದಾರಿ ತೋರಿಸುತ್ತಲೇ ಇರುತ್ತದೆ. ಇಂದು ಆ ಮನೆಯ ಆಂಗಣದಲ್ಲಿ ಮತ್ತೆ ಅದೇ ಹಳೆಯ ಸಂಭ್ರಮ ಮರಳಿ ಬಂದಿದೆ. ಈಗ ಅಲ್ಲಿ ಅನುಮಾನಕ್ಕೆ ಯಾವುದೇ ಸ್ಥಳವಿಲ್ಲ. ಅದರ ಬದಲಾಗಿ ಪ್ರೀತಿ, ಏಕತೆ ಮತ್ತು ನಂಬಿಕೆಯೇ ಆಳುತ್ತಿದೆ. ಈ ಮೌಲ್ಯಗಳು ಮುಂದಿನ ಪೀಳಿಗೆಗಳಿಗೂ ದಾರಿದೀಪವಾಗುತ್ತವೆ. ಹಾಗಾದ್ರೆ ಸ್ನೇಹಿತರೆ, ನಿಮಗೆ ಈ ಕತೆ ಹೇಗನ್ನಿಸ್ತು? ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ. ವಿಡಿಯೋಗೆ ಬೆಂಬಲ ನೀಡಿ, ಹೈಪ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳು ಕೇಳಲು ನಮ್ಮ ಚಾನೆಲ್ ಜೊತೆ ಮುಂದುವರಿಯಿರಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.